ಒಬ್ಬ ಪತ್ರಕರ್ತ ಸಾವನ್ನಪ್ಪಿದಾಗ ಆತನೊಂದಿಗೆ ಸಾವಿರಾರು ಕಥೆಗಳು ಸಾಯುತ್ತೆ. ಪತ್ರಕರ್ತರ ಸಾವು ಅವರ ಕುಟುಂಬಕ್ಕೆ ಮಾತ್ರವಲ್ಲದೆ ಅವರು ವಾಸ ಮಾಡುವ ಸಮಾಜಕ್ಕೂ ಮತ್ತು ಅದನ್ನ ಸುಧಾರಿಸೋಕೆ ಅವರು ಮಾಡ್ತಾ ಇದ್ದ ಕೆಲಸಕ್ಕೂ ನಷ್ಟವಾಗಿರುತ್ತೆ. ಉತ್ತರಾಖಂಡದ ಪತ್ರಕರ್ತ ರಾಜೀವ್ ಪ್ರತಾಪ್ ಬಹಳ ಚಿಕ್ಕ ವಯಸ್ಸಿನಲ್ಲೇ ನಿಧನರಾಗಿದ್ದಾರೆ. ಅವರು ಭ್ರಷ್ಟಾಚಾರ, ಆಸ್ಪತ್ರೆಗಳ ಕಳಪೆ ಸ್ಥಿತಿ ಮತ್ತು ಉತ್ತರಾಖಂಡದ ಉತ್ತರಕಾಶಿಯ ಶಾಲೆಗಳಲ್ಲಿನ ಭ್ರಷ್ಟಾಚಾರದ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತಿದ್ರು. 10 ದಿನಗಳ ಹಿಂದೆ ಅವರ ಕಣ್ಮರೆಯ ಸುದ್ದಿ ಬಂದಿತ್ತು. ಶಾಲೆಗಳು ಮತ್ತು ಆಸ್ಪತ್ರೆಗಳಲ್ಲಿನ ಭ್ರಷ್ಟಾಚಾರದ ಬಗ್ಗೆ ವರದಿ ಮಾಡಿದ್ದಕ್ಕಾಗಿ ಅವರಿಗೆ ಬೆದರಿಕೆಗಳು ಬರ್ತಿದ್ವು ಅನ್ನೋದನ್ನ ಅವರ ಪತ್ನಿ ಬಹಿರಂಗಪಡಿಸಿದ್ದಾರೆ. 10 ದಿನಗಳ ನಂತರ ರಾಜೀವ್ ಪ್ರತಾಪ್ ಅವರ ದೇಹ ನದಿಯಲ್ಲಿ ಪತ್ತೆಯಾಯಿತು. ಇದು ಅಪಘಾತ ಅಂತ ಪೊಲೀಸರು ಹೇಳ್ತಿದ್ದಾರೆ. ಅವರು ನದಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಿದೆ. ಆಗಾಗ ಪತ್ರಕರ್ತರ ಹತ್ಯೆಯಾದಾಗ ಕೆಲವೊಮ್ಮೆ ಅವರ ಮೇಲೆ ಟ್ರಕ್ ಹರಿಸಿ ಅಪಘಾತ ಅಂತ ಘೋಷಣೆ ಮಾಡಲಾಗುತ್ತೆ. ಕೆಲವೊಮ್ಮೆ ಅವರನ್ನ ಚಾವಣಿಯಿಂದ ಎಸೆದು ಅಪಘಾತ ಎನ್ನಲಾಗುತ್ತೆ. ಈಗ ರಾಜೀವ್ ಪ್ರತಾಪ್ ಶವ ನದಿಯಲ್ಲಿ ಪತ್ತೆಯಾಗಿದೆ, ಮತ್ತದನ್ನ ಅಪಘಾತ ಅಂತ ಹೇಳಲಾಗ್ತಿದೆ. ಆದ್ರೆ ಈ ಪ್ರಕರಣ ಅಷ್ಟು ಸರಳವಾಗಿಲ್ಲ ಅಂತ ಅವರ ಕುಟುಂಬ ಹೇಳ್ತಿದೆ. 10 ದಿನಗಳ ಹಿಂದೆ ರಾತ್ರಿ 11 ಗಂಟೆಗೆ ತಮ್ಮ ಪತಿಯೊಂದಿಗೆ ಫೋನ್ನಲ್ಲಿ ಮಾತನಾಡಿದ್ದಾಗಿ, ತಮಗೆ ಬೆದರಿಕೆ ಬರ್ತಿರೋ ಬಗ್ಗೆ ಅವರು ಹೇಳಿದ್ದಾಗಿ, ಅವರಿಗೆ ಕೊಲೆ ಬೆದರಿಕೆ ಹಾಕಲಾಗ್ತಿತ್ತು ಮತ್ತು ಅವರು ಆತಂಕಕ್ಕೊಳಗಾಗಿದ್ರು ಅಂತ ಪತ್ನಿ ಹೇಳಿದ್ದಾರೆ. ಅವರಿಗೆ ತಾನು ಕಳಿಸಿದ ಸಂದೇಶವೂ ತಲುಪಲಿಲ್ಲ ಅಂತ ಹೇಳಿದ್ದಾರೆ. 10 ದಿನಗಳ ಕಾಲ ಅವರನ್ನ ಹುಡುಕ್ಲಾಯ್ತು. ಕಡೆಗೆ ಅವರ ಶವ ನದಿಯಲ್ಲಿ ಪತ್ತೆಯಾಗಿದೆ. ಅವರು ಉತ್ತರಕಾಶಿ ಜಿಲ್ಲಾಸ್ಪತ್ರೆಯ ದುಸ್ಥಿತಿಯ ಕುರಿತು ಇತ್ತೀಚೆಗೆ ವಿಡಿಯೋ ಬಿಡುಗಡೆ ಮಾಡಿದ್ರು ಅಂತ ಅವರ ಪತ್ನಿ ಹೇಳಿದ್ದಾರೆ. ಅವರು ತಮ್ಮ ಚಾನೆಲ್ನಲ್ಲಿ ಆಸ್ಪತ್ರೆ ಗೋಡೆಗಳಲ್ಲಿನ ಬಿರುಕುಗಳು, ಔಷಧಿಗಳ ಕೊರತೆ ಮತ್ತು ರೋಗಿಗಳ ಪಾಡಿನ ಬಗ್ಗೆ ತೋರಿಸಿದ್ರು. ರಾಜೀವ್ ಅವರ ಆ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿತ್ತು. ಅಂದಿನಿಂದ ಅವರಿಗೆ ಕೊಲೆ ಬೆದರಿಕೆಗಳು ಬರ್ತಿದ್ವು. ಈಗ ಪೊಲೀಸರು ಇದು ಅಪಘಾತ ಅಂತ ಹೇಳ್ತಿದ್ದಾರೆ. ನಾನು ಕೊನೆ ಬಾರಿಗೆ ಅವರೊಂದಿಗೆ ಅವತ್ತು ರಾತ್ರಿ 11 ಗಂಟೆಗೆ ಮಾತಾಡಿದ ನಂತರ ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ, ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ನನಗೆ ತಿಳಿಯಲೇ ಇಲ್ಲ. ಅವರ ಒಡನಾಟದಲ್ಲಿದ್ದವರು ಹಲವಾರು ದಿನಗಳಿಂದ ಅವರು ಚಿಂತಿತರಾಗಿದ್ದ ಬಗ್ಗೆ ನನಗೆ ಹೇಳ್ತಿದ್ದಾರೆ. ಅವರು ಏನ್ ನಡೀತಿದೆ ಅಂತ ನನಗೆ ಸ್ಪಷ್ಟವಾಗಿ ಹೇಳಲಿಲ್ಲ ಮತ್ತು ನಾನು ಅವರೊಂದಿಗೆ ಮಾತನಾಡುವಾಗ ಅವರು ಆಕಸ್ಮಿಕವಾಗಿ ತಮ್ಮ ಆತಂಕದ ಬಗ್ಗೆ ಹೇಳಿದ್ರು ಅಂತ ಪತ್ನಿ ಹೇಳಿದ್ದಾರೆ. ಅವರು ಆಸ್ಪತ್ರೆಯ ಬಗ್ಗೆ ವಿಡಿಯೋ ಮಾಡಿದ್ರು, ಶಾಲೆಯ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು. ವಿಡಿಯೋ ಡಿಲೀಟ್ ಮಾಡಿ, ಇಲ್ಲದೆ ಇದ್ರೆ ನಿಮ್ಮನ್ನ ಕೊಲ್ತೀವಿ ಅಂತ ಕರೆ ಬರ್ತಿದ್ವು. ಈ ಬಗ್ಗೆ ನಾವೇನಾದ್ರೂ ಮಾಡಬೇಕು ಅಂತ ಹೇಳಿದ್ದೆ. ಅವರು ಇಂಥವೆಲ್ಲ ಆಗ್ತಾ ಇರುತ್ತೆ ಅಂತ ಹೇಳಿದ್ರು. ನನಗೆ ಇದರ ಬಗ್ಗೆ ಹೆಚ್ಚಿನದೇನೂ ಮಾಡೋಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ದಾರೆ. ಅವತ್ತು ರಾತ್ರಿ ನಾನು ಕೊನೆಯದಾಗಿ ಅವರೊಂದಿಗೆ ಮಾತಾಡಿದ ನಂತರ ಅವರು ಎಲ್ಲಿ ಹೋದ್ರು ಅಂತ ತಿಳಿಲಿಲ್ಲ. 11 ಗಂಟೆ ನಂತರ ಅವರಿಗೆ ಕರೆ ಮಾಡೋಕೆ ಪ್ರಯತ್ನ ಪಟ್ಟೆ. ನನ್ನ ಸಂದೇಶ ಕೂಡ ಅವರಿಗೆ ತಲುಪಲಿಲ್ಲ ಅಂತ ಹೇಳಿದ್ದಾರೆ. ಇದು ಒಂದು ಪಿತೂರಿ ಮತ್ತು ಯಾರೋ ಅವರನ್ನ ದಾರಿ ತಪ್ಪಿಸೋಕೆ ಪ್ರಯತ್ನಿಸ್ತಿದ್ದಾರೆ ಅಂತ ಆಕೆ ಹೇಳಿದ್ರು. ಪತಿ ಕಾಣೆಯಾದಾಗ ಅವರು ಪೊಲೀಸರು, ಜಿಲ್ಲಾಧಿಕಾರಿ ಎಲ್ಲರನ್ನೂ ವಿನಂತಿಸಿ ನೆರವಾಗೋಕೆ ಕೇಳಿಕೊಂಡಿದ್ರು. ಹುಡುಕಾಟದ ಹೊರತಾಗಿಯೂ ಅವರ ಬಗ್ಗೆ ಯಾವುದೇ ಕುರುಹುಗಳು ಪತ್ತೆಯಾಗಿರಲಿಲ್ಲ. ಅವರಿಗೆ ಕೇವಲ 36 ವರ್ಷ ವಯಸ್ಸಾಗಿತ್ತು. ಅವರು ವರದಿಗಾರಿಕೆಗಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ಯುವ ಪತ್ರಕರ್ತರಾಗಿದ್ರು. ಅವರು JNUನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ನಲ್ಲಿ ಅಧ್ಯಯನ ಮಾಡಿದ್ರು. ತಮ್ಮದೇ ಆದ ಡಿಜಿಟಲ್ ಸುದ್ದಿ ಪೋರ್ಟಲ್ ನಡೆಸ್ತಾ ಇದ್ರು. ಅವರ ಪತ್ನಿ ಈ ಪ್ರಕರಣ ಈಗ ಹೇಳಲಾಗ್ತಿರುವಷ್ಟು ಸರಳವಿಲ್ಲ ಅಂತ ಹೇಳ್ತಿದ್ದಾರೆ. ಅವರು ಧಾರ್ಮಿಕ ನಗರಿ ಉತ್ತರಕಾಶಿಯಲ್ಲಿ ಗಂಗಾ ನದಿ ಹರಿಯುವ ಸ್ಥಳದಲ್ಲಿ ಕಸದ ರಾಶಿ ಇರುವ ಬಗ್ಗೆ, ಅದು ದುರ್ನಾತ ಬೀರ್ತಿರುವ ಬಗ್ಗೆ ಪ್ರಶ್ನಿಸಿ ವರದಿ ಮಾಡಿದ್ರು. ಅವರು ಎಂಥೆಂಥ ವರದಿ ಮಾಡ್ತಿದ್ರು ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ಪತ್ರಿಕೋದ್ಯಮದ ನಿಜವಾದ ಕೆಲಸವನ್ನ ಅವರು ಮಾಡ್ತಿದ್ರು. ಆದರೆ ಈಗ ರಾಜೀವ್ ಅವರ ಧ್ವನಿಯನ್ನ ಶಾಶ್ವತವಾಗಿ ಮೌನಗೊಳಿಸಲಾಗಿದೆ. ಪೊಲೀಸರು ಇದು ಕೊಲೆಯಲ್ಲ, ಅಪಘಾತ ಅಂತ ಹೇಳ್ತಿದ್ದಾರೆ. ಅಂತಹ ಯಾವುದೇ ಪುರಾವೆಗಳು ಕಂಡು ಬಂದಿಲ್ಲ. ಕುಟುಂಬ ದೂರು ದಾಖಲಿಸಿದೆ ಮತ್ತು ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಕಾಯ್ತಿದ್ದೀವಿ ಅಂತ ಪೊಲೀಸ್ ವರಿಷ್ಠಾಧಿಕಾರಿ ಸರಿತಾ ದೋವಲ್ ಹೇಳಿದ್ದಾರೆ. ಅವರ ಕಾರು ಜಾರಿ ನದಿಗೆ ಬಿದ್ದಿದೆ ಅಂತ ತೋರತೆ, ಅವರು ಚಾಲನೆ ಮಾಡ್ತಿದ್ದನ್ನ ಮತ್ತು ಕಾರಿನಲ್ಲಿ ಒಬ್ಬಂಟಿಯಾಗಿರೋದನ್ನ ತೋರಿಸುವ CCTV ದೃಶ್ಯಾವಳಿಗಳನ್ನ ನಾವು ಪಡೆದುಕೊಂಡಿದ್ದೇವೆ ಅಂತ ಪೊಲೀಸ್ ವರಿಷ್ಠಾಧಿಕಾರಿ ಹೇಳ್ತಿದ್ದಾರೆ. ಅವರ ಕಾರು ಭಾಗೀರಥಿ ನದಿಯಲ್ಲಿ नज्जुगुज्जागी पत्तेयागिदे। दिनांक 19 को राजीव प्रताप के परिवारजनों द्वारा राजीव की मिसिंग के संबंध में थाने में सूचना दी गई थी। उसके पश्चात हमारे द्वारा जो विभिन्न CCTV फुटेजेस का अवलोकन किया गया, जिसके पश्चात हमको ये पता चला कि 18 तारीख की रात में राजीव प्रताप अपने दोस्तों के साथ थे और उसके बाद अपने दोस्त की गाड़ी लेकर के गंगोरी की तरफ चले गए थे। जो हमारे पास फुटेज आई है 11:39 पर, जिसमें कि ये अकेले गाड़ी चलाते हुए दिखाई दे रहे हैं। उसके बाद 500 मीटर दूर पर ही जो घटना स्थल है, जहां पर अगले दिन उसके पास ही हमें इनकी गाड़ी मिली। उसके पश्चात से हम लोग लगातार इनकी सर्च कर रहे थे। गाड़ी को भी बाहर निकाल करके जब चेक किया गया तो उसके अंदर इनकी चप्पल मिली। उसके पश्चात से नदी में हमारे द्वारा लगातार सर्चिंग की गई। दिनांक 28 को इनकी डेड बॉडी जोशियाड़ा बैराज से मिली थी। उसके पश्चात पंचायतनामा और पोस्टमार्टम की कार्रवाई की गई। पोस्टमार्टम रिपोर्ट में भी
इनकी डेथ जो है चेस्ट और एब्डोमिनल इंजरीज, इंटरनल इंजरीज़ के कारण होना बताया है, जिसमें डॉक्टर द्वारा इस तरीके की चोटें एक्सीडेंटल इंजरीज़ होना बताया गया और उसी से उनकी मृत्यु की संभावना बताई गई है। इसके पश्चात घर वालों द्वारा क्योंकि कई अन्य फैक्ट भी लाए गए थे, तो वो सारी चीज़ें हम लोग विवेचना में उन सारी चीज़ों को वेरीफाई कर रहे हैं और वर्तमान में विवेचना की कार्रवाई प्रचलित है। ಇದರ ನಂತರ ಕುಟುಂಬ ಅವರ ಕಾರನ್ನ ನಜ್ಜುಗುಜ್ಜಾಗಿ ಕಂಡ್ಕೊಂಡು ಅನೇಕ ಜನ ಅವರ ವಿರುದ್ಧ ದ್ವೇಷ ಸಾಧಿಸಿದ್ರು ಅಂತ ಹೇಳಲಾಗಿದೆ ಮತ್ತು ಅವರ ಕುಟುಂಬ ಈಗ ನ್ಯಾಯ ಕೇಳ್ತಿದೆ. ಅವರು ಕೊಲೆಯಾಗಿದ್ದಾರಾ ಅಂತ ತಿಳಿದಿಲ್ಲ. ಅದರ ಬಗ್ಗೆ ಹೇಳೋಕೆ ಇನ್ನಾರಾದ್ರೂ ಧೈರ್ಯ ಮಾಡ್ತಾರಾ? ಪೊಲೀಸರು ಅಪಘಾತ ಅಂತ ಹೇಳ್ತಿದ್ದಾರೆ. ಅದು ಕೊಲೆನಾ ಅಥವಾ ಅಪಘಾತನ ಅನ್ನೋದು ಗೊತ್ತಿಲ್ಲ. ಆದರೆ ರಾಜೀವ್ ಪ್ರತಾಪ್ ಎಂಬ ಮತ್ತೊಬ್ಬ ದಿಟ್ಟ ಮತ್ತು ಸಾಹಸಿ ಪತ್ರಕರ್ತ ನಮ್ಮೊಂದಿಗೆ ಇಲ್ಲ ಅನ್ನೋದು ಬಹಳ ದುಃಖಕರ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.